ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಒಂದು ಪುಟ್ಟು ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಲಕ್ಷ್ಮೀ ಹಬ್ಬದ ಹಿಂದಿನ ದಿನ, ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ. ನಮ್ಮ ರಿಲೇಟಿವ್ ಯಾರೋ ಐಟಮ್ ಎಲ್ಲ ಮಾಡಿಕೊಡಿ ಅಂತ ಕೇಳಿದ್ರು. ಹೇಗಿದ್ರು ನಾವು ಹಬ್ಬ ಮಾಡ್ತಿರ್ಲಿಲ್ಲ, ಸೊ ಅವರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಅವರಿಗೋಸ್ಕರ ನಾವು ಕರ್ಜಿಕಾಯಿ, ಚಕ್ಲಿ ಹಾಕಿ ಕಾಯಿ ಒಬ್ಬಟ್ಟು ಮತ್ತು ರವೆ ಉಂಡೆ ಕೂಡ ಮಾಡಿಕೊಟ್ಟಿದ್ವಿ. ಸೊ ಅದರದ್ದು ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಫುಲ್ ಮೆಸ್ಸಿ ಆಗಿದೆ, ಬಿಕಾಸ್ ನಾವು ತುಂಬ ಐಟಮ್ ಮಾಡಬೇಕಿತ್ತು, ಹಾಗೆ ಹಾಲಲ್ಲಿ ಎಲ್ಲ ಮಾಡ್ಕೋತಾ ಇದ್ವಿ. ಅದಾದಮೇಲೆ ಇಲ್ಲಿ ಕಾಯಿ ಒಬ್ಬಟ್ಟು ತಟ್ತಾ ಇದ್ದಾರೆ, ಅದನ್ನು ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಮಾಡಿದ್ವಿ ಎಲ್ಲನೂ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಈವನ್ ಚಕ್ಲಿ ಕೂಡ ಚೆನ್ನಾಗಿತ್ತು, ಎಲ್ಲನೂ ಚೆನ್ನಾಗಿ ಬಂತು. ಬಟ್ ಚಕ್ಲಿ ಮಾಡೋದು ಸ್ವಲ್ಪ ರಿಸ್ಕಿ ಅಂತ ಅನ್ನಿಸ್ತು. ಅದರ್ವೈಸ್ ಟೇಸ್ಟ್ ವೈಸ್ ಎಲ್ಲ ಸಖತ್ತಾಗಿತ್ತು. ಅದಾದಮೇಲೆ ನಾವು ಹಿಂದಿನ ದಿನ ಮಾಡಿದ್ದು, ಸೊ ನೆಕ್ಸ್ಟ್ ಡೇ ಅವರು ದೇವರಿಗೆ ಇಡಬೇಕು ಅಂತ ನಾವು ಇದನ್ನೆಲ್ಲ ಮಾಡಿದ್ದು. ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು, ಮನೇಲಿ ಮಾಡೋದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಹಾಗೆ ನಾನು ರವೆ ಉಂಡೆ ಮಾಡಿದ್ದೆ, ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಆಮೇಲೆ ನೆಕ್ಸ್ಟ್ ಡೇ ನಾವು ನಮ್ಮ ಮನೇಲಿ ಪೂಜೆ ಮಾಡ್ಕೊಂಡ್ವಿ ಸಿಂಪಲ್ಲಾಗಿ. ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಪಪ್ಪಿ ನಾಯ್ಸ್ ಇದ್ದೇ ಇರುತ್ತೆ, ಸೊ ಏನೂ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಡೇ ನಾವು ಜಸ್ಟ್ ಪೂಜೆ ಮಾಡ್ಕೊಂಡ್ವಿ. ನಮಗೆ ಹಬ್ಬ ಮಾಡೋ ಥರ ಇರಲಿಲ್ಲ 1 ಇಯರ್ವರೆಗೂ. ಸೊ ಈ ವರ್ಷ ನಾವು ಹಬ್ಬ ಮಾಡಿರಲಿಲ್ಲ, ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ನಮ್ಮ ದೇವ್ರ ಮನೆ, ಲಕ್ಷಣವಾಗಿ. ಅದಾದಮೇಲೆ ನಾನು ರಮ್ಯಾ ಹಾಗೆ ಕಾವ್ಯ ಎಲ್ಲ ಸುಮ್ಮನೆ ಒಂದು ಫೋಟೋಸ್ ತೊಗೊಳ್ಳೋಣ, ತುಂಬ ದಿನ ಆಯಿತು ಅಂತ ಹೋಗಿದ್ವಿ. ಅದಾದಮೇಲೆ ನಾನು ಮನೆಗೆ ಬಂದಾದಮೇಲೆ ಗೀ ರೈಸ್ ಹಾಗೆ ವೆಜ್ ಕುರ್ಮಾ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲೆಲ್ಲರೂ ರೆಡಿ ಮಾಡಿಕೊಡ್ತಾಯಿದ್ರು, ಕಾವ್ಯ ಹಾಗೆ ನಮ್ಮ ಆಂಟಿ, ನಮ್ಮಮ್ಮ ಎಲ್ಲ. ನಾನು ಅಲ್ಲಿ ಅಡುಗೆ ಮನೆಯಲ್ಲಿ ಕುಕ್ ಮಾಡ್ತಿದ್ದೆ. ಆ್ಯಂಡ್ ದಟ್ಸ್ ಇಟ್. ಕುರ್ಮಾ ಹಾಗೆ ಗೀ ರೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಟೊಮೆಟೊ ಎಲ್ಲ ಹಾಕಿ ಟ್ರೈ ಮಾಡಿದ್ದೆ, ಆ್ಯಂಡ್ ಇಟ್ ವಾಸ್ ಸೋ ಟೇಸ್ಟಿ. ಅಷ್ಟೇ, ಇನ್ನೇನು ಇಲ್ಲ. ತುಂಬ ಪುಟಾಣಿ ವ್ಲಾಗ್ ಇದು. ತುಂಬ ದಿನ ಆಗಿತ್ತು ನನ್ನ ವ್ಲಾಗ್ಸ್ ಅಥವಾ ಶಾರ್ಟ್ಸ್ ಪೋಸ್ಟ್ ಮಾಡಿ. ಸೊ ಇದೊಂದು ಚಿಕ್ಕದಾಗಿ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡು ಶೇರ್ ಮಾಡ್ತಿದ್ದೀನಿ. ನೋಡೋಣ ನನಗೆ ನೆಕ್ಸ್ಟ್ ಯಾವ್ಯಾವ ವ್ಲಾಗ್ಸ್ ಮಾಡೋದಕ್ಕಾಗುತ್ತೆ ಅದನ್ನು ನಾನು ಮಾಡಿ ಶೇರ್ ಮಾಡ್ತೀನಿ. ಹಾಗೆ ಇದು ಗೀ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕಂತೂ ಸಖತ್ತಾಗಿತ್ತು. ಎರಡೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳ್ತಾಯಿದ್ರು. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ. ಐ ವಿಲ್ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.